ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪೀಠಿಕೆ: ಪರಿಸರ ಎನ್ನುವುದು ನಮ್ಮ ಸುತ್ತಮುತ್ತಲಿನ ನಿಸರ್ಗವನ್ನು ಸೂಚಿಸುತ್ತದೆ. ಗಿಡ, ಮರಗಳು, ಪ್ರಾಣಿ, ಪಕ್ಷಿಗಳು, ಗಾಳಿ, ನೀರು ಮತ್ತು ಮಣ್ಣು ಇವೆಲ್ಲವೂ ಪರಿಸರದ ಅವಿಭಾಜ್ಯ ಅಂಗಗಳು. ಮಾನವನ ಬದುಕು ಈ ಪರಿಸರದ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗಿದೆ. ಪರಿಸರವಿಲ್ಲದೆ ಜೀವಸಂಕುಲದ ಅಸ್ತಿತ್ವ ಸಾಧ್ಯವಿಲ್ಲ. ಪರಿಸರದ ಮಹತ್ವ: ಪ್ರಕೃತಿಯು ನಮಗೆ ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ನೀರು ಮತ್ತು ಹಸಿವನ್ನು ನೀಗಿಸಲು ಆಹಾರವನ್ನು ನೀಡಿದೆ. ಅಷ್ಟೇ ಅಲ್ಲದೆ ಪ್ರಕೃತಿಯು ನೆಮ್ಮದಿಗೆ ಶಾಂತಿ ನೀಡುವ ತಾಣವೂ ಹೌದು. ಮನುಷ್ಯನು ತನ್ನ ಪ್ರತಿಯೊಂದು ಅಗತ್ಯಕ್ಕೂ ಪ್ರಕೃತಿಯನ್ನು ಅವಲಂಬಿಸಿರುತ್ತಾನೆ. ಪರಿಸರ ಮಾಲಿನ್ಯಕ್ಕೆ ಕಾರಣಗಳೇನು? ಹಾಗಾದರೆ ಇಂದಿನ ಆಧುನಿಕ ಯುಗದಲ್ಲಿ ಪರಿಸರವು ತೀವ್ರವಾಗಿ ಕಲುಷಿತಗೊಳ್ಳುತ್ತಿದೆ. ಇದಕ್ಕೆ ಮುಖ್ಯ ಕಾರಣ ಅರಣ್ಯ ನಾಶ, ನಗರೀಕರಣ ಮತ್ತು ಕೈಗಾರಿಕೀಕರಣಕ್ಕಾಗಿ ಕಾಡುಗಳನ್ನು ಕಡಿಯುವುದು, ವಾಯು ಮಾಲಿನ್ಯ, ವಾಹನಗಳು ಮತ್ತು ಕಾರ್ಖಾನೆಗಳಿಂದ ಹೊರಬರುವ ವಿಷಕಾರಿ ಅನಿಲಗಳು ಗಾಳಿಯನ್ನು ಮಲಿನಗೊಳಿಸುತ್ತಿದೆ. ಜಲ ಮಾಲಿನ್ಯ: ಚರಂಡಿ ನೀರು ಮತ್ತು ರಾಸಾಯನಿಕ ತ್ಯಾಜ್ಯಗಳು ನದಿಗಳಿಗೆ ಬಿಡುವುದರಿಂದ ವಿಷಮಗಳು. ಪ್ಲಾಸ್ಟಿಕ್ ಬಳಕೆ: ಅತಿಯಾದ ಪ್ಲಾಸ್ಟಿಕ್ ಬಳಕೆ ಮಣ್ಣಿನ ಫಲವತ್ತತೆಯನ್ನು ಉಪಸಂಹಾರ: ಪರಿಸರ ಬೆಳೆಸಿ, ಪ್ರಕೃತಿಯನ್ನು ಬೆಳೆಸಿ ಎನ್ನುವುದು ಕೇವಲ ಘೋಷಣೆಯಾಗಬಾರದು, ಅದು ನಮ್ಮ ಜೀವನದ ಮಂತ್ರವಾಗಬೇಕು. ನಾವು ಪರಿಸರವನ್ನು ರಕ್ಷಿಸಿದರೆ ಮಾತ್ರ ಪರಿಸರವು ನಮ್ಮನ್ನು ರಕ್ಷಿಸುತ್ತದೆ. ಮುಂದಿನ ಪೀಳಿಗೆಗೆ ಸುಂದರವಾದ ಮತ್ತು ಆರೋಗ್ಯಕರವಾದ ಭೂಮಿಯನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಪ್ರಬಂಧದಲ್ಲಿ ಏನಾದರೂ ಬದಲಾವಣೆ ಬೇಕಂದರೆ, ಅಥವಾ ನಾನು ಹೇಳಿರೋ ವಿಷಯದಲ್ಲಿ ನಿಮಗೆ ಯಾವುದೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲಪ್ಪ ಅಂತಂದರೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು.